ಕರುಣೆ, ಅಸಹಾಯಕರ ಶಕ್ತಿ, ದೈವ ದೇವಸ್ಥಾನಗಳ ಅಭಿವೃದ್ಧಿಯ ಹರಿಕಾರ, ಅದೆಷ್ಟೋ ಮನೆ ಮನಗಳಿಗೆ ಬೆಳಕು ನೀಡಿದ ದಿವ್ಯ ಜ್ಯೋತಿ, ಸರಳ ಸಚ್ಚರಿಕೆಯ ವ್ಯಕ್ತಿ, ದೇವತಾ ಸ್ವರೂಪಿ, ನಡೆದಾಡುವ ದೇವರು ಎಂದೇ ಪೂಜಿಸಲ್ಪಡುತ್ತಿರುವವರು ನಮ್ಮ ಕನ್ಯಾನ ಸದಾಶಿವ ಶೆಟ್ಟಿಯವರು. ಅಂಬೆಗಾಲಿಡುವ ಪುಟ್ಟ ಮಕ್ಕಳಿಂದ ಹಿಡಿದು ಊರುಗೋಲು ಹಿಡಿದು ನಡೆದಾಡುವ ವೃದ್ಧರವರೆಗೂ ಇವರು ಎಲ್ಲರಿಗೂ ಚಿರಪರಿಚಿತ. ಅಂತಹ ಮಹಾನ್ ಚೇತನ ಕನ್ಯಾನ ಸದಾಶಿವ ಶೆಟ್ಟಿಯವರು ಪ್ರಸ್ತುತ ಅಭಿಮತ ಟಿವಿಯ ಮುಖ್ಯ ಪ್ರವರ್ತಕರಾಗಿದ್ದುಕೊಂಡು ಹೇರಂಬ ಇಂಡಸ್ಟ್ರೀಸ್ ಹಾಗೂ ಕೆಮಿನೋ ಫಾರ್ಮಾ ಎಂಬ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಹೋಗುತ್ತಿದ್ದು, ಸಾವಿರಾರು ಜನರಿಗೆ ಉದ್ಯೋಗದಾತರಾಗಿ ಅಷ್ಟು ಕುಟುಂಬಗಳಿಗೆ ಅನ್ನದಾತರಾಗಿದ್ದಾರೆ. ಮಾತ್ರವಲ್ಲದೆ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಕ್ರೀಡಾ, ಆರೋಗ್ಯ ಹಾಗೂ ಇನ್ನಿತರ ಸಾಮಾಜಿಕ ಕಾರ್ಯಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತು ಸಹಕರಿಸುತ್ತಿದ್ದಾರೆ. ಇನ್ನು ಮುಖ್ಯವಾಗಿ ಜಾಗತಿಕ ಬಂಟರ ಸಂಘದ ಮಹಾದಾನಿಯಾಗಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಗೌರವಾಧ್ಯಕ್ಷರಾಗಿ ಸಂಸ್ಥೆಯ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಇದೀಗ ಇವರ ಸಾಮಾಜಿಕ ಸೇವೆಯ ಫಲವಾಗಿ ಇವರ ಅಭಿಮಾನಿ ಬಳಗದವರು ಸೇರಿಕೊಂಡು ಸಂಸ್ಥೆಯೊಂದನ್ನು ಹುಟ್ಟುಹಾಕಿದ್ದಾರೆ. ಕೂಳೂರು ಸದಾಶಿವ ಶೆಟ್ಟಿ ಅಭಿಮಾನಿ ಸೇವಾ ಬಳಗ ತುಳುನಾಡ್ ಎಂಬ ನಾಮಾಂಕಿತದೊಂದಿಗೆ ಒಂದು ಸಮಿತಿಯನ್ನ ರೂಪೀಕರಿಸಿದ್ದಾರೆ. ಈ ನೂತನ ಸಮಿತಿಯ ಮೊದಲ ಸಭೆ ಹೊಸಂಗಡಿ ಪ್ರೇರಣ ಸಭಾಂಗಣದಲ್ಲಿ ನಡೆಯಿತು. ಈ ಹಿಂದೆಯೂ ಕೊಡುಗೈದಾನಿ ಕನ್ಯಾನ ಸದಾಶಿವ ಶೆಟ್ಟಿಯವರ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗದ ವತಿಯಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೂಳೂರಿನಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರವು ನಡೆದಿತ್ತು. ಇದೀಗ ಹೊಸಂಗಡಿಯಲ್ಲೂ ಕೊಡುಗೈದಾನಿ ಸಾಮಾಜಿಕ ಧಾರ್ಮಿಕ ಮುಂದಾಳು ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನರವರ ಅಭಿಮಾನಿಗಳು ಒಟ್ಟು ಸೇರಿಕೊಂಡು ರೂಪಿಸಿದ ಈ ಸಮಿತಿಯ ಸಭೆಯಲ್ಲಿ ಕಾಸರಗೋಡು ಜಿಲ್ಲೆ ಹಾಗೂ ಉಳ್ಳಾಲ ವಲಯದ ಸುಮಾರು 70ರಷ್ಟು ಅಭಿಮಾನಿ ಬಾಂಧವರು ಭಾಗಿಯಾಗಿ ಸಲಹೆ ಸೂಚನೆಗಳನ್ನು ನೀಡಿದ್ರು. ಕೇಂದ್ರ ಸಮಿತಿಯ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ರೂಪೀಕರಣದ ಬಗ್ಗೆ ಚರ್ಚಿಸಿ ಸೂಕ್ತ ನಿರ್ಧಾರಗಳನ್ನು ಸಭೆಯಲ್ಲಿ ಕೈಗೊಳ್ಳಲಾಯಿತು. ಧಾರ್ಮಿಕ ಮುಂದಾಳು, ಸಾಮಾಜಿಕ ಹಿತಚಿಂತಕರು, ಹಿರಿಯ ಮಾರ್ಗದರ್ಶಕರು, ಹಿರಿಯ ಪ್ರಗತಿಪರ ಕೃಷಿಕರಾದ ಕೆ ನಾರಾಯಣ ನಾಯ್ಕ್ ನಡಹಿತ್ತು ಕೂಳೂರುರವರ ಸೇವಾ ಬಳಗದ ಕೇಂದ್ರ ಸಮಿತಿಯ ಕಾರ್ಯವೈಖರಿಯ ಬಗ್ಗೆ ವಿವರಿಸಿದ್ದಾರೆ. ಕೇಂದ್ರ ಸಮಿತಿಯ ಪದಾಧಿಕಾರಿಗಳಾದ ಜಯರಾಜ್ ಶೆಟ್ಟಿ ಚಾರ್ಲ ಸ್ವಾಗತಿಸಿ ಸುರೇಶ್ ಶೆಟ್ಟಿ ಪರಂಕಿಲ ವಂದಿಸಿದ್ರು.